ಓಂ ಶಾಂತಿ ಇವರೇ. ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯವ್ರಿಗೆ ಒಳ್ಳೆಯದಾಗಲಿ. ಇವರೇ, ಮಂತ್ರಸಿದ್ಧಿಗಳು ಸಾಕಷ್ಟು ಬಾರಿ ನಾನು ಯಂತ್ರ ತಂತ್ರ ಮಂತ್ರ ಸಿದ್ಧಿ ಇವುಗಳ ಬಗ್ಗೆ ಹೇಳಿದ್ದೀನಿ. ಆದರೆ ನಿಮಗೆ ಇವತ್ತೊಂದು ಉದಾಹರಣೆ ಕೊಡ್ಬೇಕಂತಿದ್ದೀನಿ ಮಂತ್ರದ ಬಗ್ಗೆ. ಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಒಂದೊಂದು ಮಂತ್ರಕ್ಕೆ ಅಂತೇಳಿ. ಕೆಲವು ಸಾರಿ ಮಂತ್ರಗಳು ಅವುಗಳ ಅರ್ಥ ನಿಮ್ಗೆ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ, ನೀವು ಮಂತ್ರ ಪಠಣ ಮಾಡಿದ್ರೆ ನಿಮಗೆ ಅದರಿಂದ ಸಿದ್ಧಿ ಆಗುತ್ತೆ. ಕೆಲವು ಸಾರಿ ಅದನ್ನು ಅರ್ಥ ಮಾಡಿಕೊಂಡು ಮಂತ್ರಗಳನ್ನು ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ತಿಳ್ಕೊಂಡು ನೀವು ಮಂತ್ರ ಪಠಣ ಮಾಡಿದ್ರು ಕೂಡ ನಿಮಗೆ ಇನ್ನೂ ಹೆಚ್ಚಾಗಿ ಅತಿ ಬೇಗನೆ ಸಿದ್ಧಿ ಲಭಿಸುತ್ತೆ. ಈಗ ನಾವು ಎರಡು ರೀತಿಯಲ್ಲಿ ನೋಡೋಣ. ಮಂತ್ರಕ್ಕೆ ಅರ್ಥ ಗೊತ್ತಿದ್ದು ನಾವು ಜಪ ತಪ ಮಾಡಿದ್ರೆ ಏನಾಗುತ್ತೆ, ಗೊತ್ತಿಲ್ಲದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇಡೀ ಮೊಬೈಲಲ್ಲಿ ಹೇಳ್ತಾ ಇದ್ದೇನೆ, ಗೊತ್ತಿಲ್ಲ ನಿಮಗೆ ಮಂತ್ರಗಳ ಸಿದ್ಧಿಗಳು ಅಂತ ಹೊಯ್ಕೊಳ್ತೀಯ. ಇಲ್ಲಿ ನೋಡಿದ್ರೆ ಮೊಬೈಲ್ ಇಟ್ಕೊಂಡು ಕೂತಿದ್ಯಾ, ಹೆಂಗೆ ಅರ್ಥ ಆಗುತ್ತೆ ನಿಮಗೆ? ನೀರೇ ಹೇಳಯ್ಯ ಸುರೇಶ. ಲೊಕೇಶನ್ ನೋಡ್ತಾ ಇದ್ದೆ. ಏನು ಲೊಕೇಶನ್ ನೋಡ್ತಾ ಇದ್ದೀನಿ ನೀನು? ನಾನು ಏನು ಮಾಡ್ತಾ ಇದ್ದೀನಿ? ಮಂತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಗೊತ್ತಾದ್ರು ಮಹತ್ವ. ಲೊಕೇಶನ್ ಅಂತೆ, ಲೊಕೇಶನ್. ಮಂತ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾವಾಗ ನೀನು ಮಂತ್ರದ ಬಗ್ಗೆ ಕಲಿತೀಯ? ಅದಕ್ಕೆ ಅಂಟಲ್ಲ ನಿಮಗೆಲ್ಲ ವಿದ್ಯೆ, ಗೊತ್ತಾಯ್ತಾ? ನೀನು ಕಲಿಯೋಕ್ಕೆ ಹೋಗ್ಬೇಡ, ಬರೀ ಮೇಂಟೈನ್ ಮಾಡಿ ಸಾಕು. ಸುರೇಶ ನಮ್ಮ ಶಿಷ್ಯ ಇಲ್ಲಿದ್ದಾನೆ, ಕಾಣಿಸ್ತಾನೆ ಇಲ್ಲ ಗೊತ್ತಿಲ್ಲ. ಓಕೆ, ಇರಲಿ. ನೋಡಿರಿ, ಭಾಳ ನಿಷ್ಠೆಯಿಂದ ಇರಬೇಕು. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು. ಮಂತ್ರಗಳು ಜಪ ಮಾಡೋವಾಗ, ಮಂತ್ರಗಳ ಬಗ್ಗೆ ಸಿದ್ಧಿ ಇರುವಾಗ, ಅದ್ರ ಮಾಡ್ಕೊಳ್ಳೋವಾಗ, ಸಿದ್ಧಿ ಮಾಡ್ಕೊಳ್ಳೋವಾಗ ಯಾವ ರೀತಿ ಅಂದರೆ, ಹನುಮಂತ ಇದ್ದ ಗೊತ್ತಾ ನಿಮಗೆ? ಹನುಮಂತ ರಾಮ ಮಂತ್ರವನ್ನು ಪಠಣ ಮಾಡ್ದ. ಏನೋ ರಾಮ ಮಂತ್ರವನ್ನು. ಹಾಗೆ ವಾಲ್ಮೀಕಿ ರಾಮ ಮಂತ್ರವನ್ನು ಇಟ್ಕೊಂಡು ಉದ್ಧಾರ ಆದ, ರಾಮಾಯಣ ಬರೆದ. ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ, ಹನುಮಂತನಿಗೆ ರಾಮನ ಮೇಲೆ ಭಕ್ತಿ ಇತ್ತು, ಆದರೆ ವಾಲ್ಮೀಕಿ ಮಹರ್ಷಿಗೆ ರಾಮನ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ಆತನ ತಪಸ್ಸು ಮಾಡಿದಾಗ, ಧ್ಯಾನ ಮಾಡಿದಾಗ ಒಂದು ಮಂತ್ರ ಹಿಡ್ಕೊಂಡ್ರು. ನಾರದ ಮಹರ್ಷಿಗಳು ಒಂದು ಮಂತ್ರ ಹೇಳ್ಕೊಡ್ತಾರೆ. ಯಾರಿಗೆ? ವಾಲ್ಮೀಕಿ ಮಹರ್ಷಿಗಳಿಗೆ. ಅವ್ರಿಗೆ ಏನೋ ತಪಸ್ಸು ಮಾಡಬೇಕಾ, ಪೂಜೆ ಮಾಡಬೇಕಾ, ದೇವರು ದಿಂಡ್ರು ಇದೆಲ್ಲ ಏನೂ ಗೊತ್ತಿಲ್ಲ. ವಾಲ್ಮೀಕಿ ಮಹರ್ಷಿಗಳ ಕೆಲಸ ಏನು? ಕಳ್ತನ ಮಾಡೋದು, ದರೋಡೆ ಮಾಡೋದು. ಅಂದರೆ ಕಳ್ತನ ಅಂದರೆ ದರೋಡೆ ಮಾಡೋದು. ರೋಡಲ್ಲಿ ಯಾರಾದರೂ ಬಂದರೆ ಕಾಡಲ್ಲಿ ಕಾವಲು. ಏನಕ್ಕೆ? ಜನ ಬರ್ತಾರೆ ಅವ್ರ ಹತ್ರ ಕಿತ್ಕೊಳ್ಳೋಕ್ಕೆ. ಯಾರು? ವಾಲ್ಮೀಕಿ ಮಹರ್ಷಿಗಳು. ಅವ್ರಿಗೆ ಗೊತ್ತಿಲ್ಲ ಯಾವುದು ತಪ್ಪು ಯಾವುದು ಸರಿ, ಏನು ಮಾಡಬೇಕು ಏನು ಮಾಡಬಾರ್ದು. ತನ್ನ ಸಂಸಾರನ ನಿಭಾಯಿಸ್ಬೇಕಲ್ಲ, ಹೆಂಡತಿ ಮಕ್ಕಳನ್ನ ಸಾಕಬೇಕಲ್ಲ. ಅದಕ್ಕೆ ಕಾಡಲ್ಲಿ ಒಂದು ರಸ್ತೆ ಇರುತ್ತೆ, ಈ ಊರಿಂದ ಆ ಊರಿಗೆ, ಆ ಊರಿಂದ ಆ ಊರಿಗೆ ಅಂತ. ಆ ರಸ್ತೆನಲ್ಲಿ ಏನಪ್ಪ ಆಗುತ್ತಂದರೆ, ಈ ರಾಜರು ಮಹಾರಾಜರು ಕಾಲ ಅದು. ಅವಾಗೇನು ಈ ಥರ ವೆಹಿಕಲ್ಗಳೆಲ್ಲ ಇರಲಿಲ್ಲ. ಎತ್ತಿನ ಗಾಡಿಯಲ್ಲಿ ಹೋಗಬೇಕು, ಇಲ್ಲ ಜಟ್ಕಾ ಗಾಡಿಯಲ್ಲಿ ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು. ಮೂರೇ ಆಪ್ಷನ್ ಇರುತ್ತೆ ಅವ್ರಿಗೆ. ಇಲ್ಲ ಕುದುರೆಗಿದ್ರೆ ಏರಿ ಹೋಗ್ಬೇಕು ಕತ್ತೆ ಮೇಲೆ. ಆ ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ, ಈ ಕೆಲವು ಕಾಡಿನಲ್ಲಿ ವಾಸ ಮಾಡ್ತಾರೆ ಕೆಲವರು. ಬಡವರು ಅಂತ ಇಟ್ಕೊಳ್ಳೋಣ ಅಥವಾ ಕಳ್ಳರು ಅಂತ ಇಟ್ಕೊಳ್ಳೋಣ, ಏನು ಇಟ್ಕೊಳ್ಳೋಣ ಗೊತ್ತಿಲ್ಲ. ಈ ಬಂದವ್ರಿಗೆ ದಾರಿಯಲ್ಲಿ ನಿಲ್ಲಿಸ್ಬಿಟ್ಟು, ಇಲ್ಲ ಅವ್ರು ತಲೆ ಕಡಿತಾರೋ, ಕೈ ಕಡಿತಾರೋ, ಇಲ್ಲ ಹೊಡಿತಾರೋ ಬಡಿತಾರೋ, ಅವ್ರನ್ನ ಹೊಡೆದು ಒಟ್ಟಿನಲ್ಲಿ ಅವ್ರ ಥರ ದೋಚ್ತಾರೆ ಇವರು. ಅಂಥವರಲ್ಲಿ ಒಬ್ಬರು ವಾಲ್ಮೀಕಿ ಮಹರ್ಷಿ. ಅವ್ರಿಗೆ ಗೊತ್ತಿಲ್ಲ ಕಳ್ತನ ಮಾಡಬೇಕೋ ಬೇಡ ಅಂತ. ಆದರೆ ಏನಾಗುತ್ತೆ, ಅವರು ದೈವನ ಅಂಶ ಸಂಭರಿತರು ಅಂತ ನಾರದ ಮಹರ್ಷಿಗೆ ಗೊತ್ತಾಗುತ್ತೆ. ನಾರದ ಮಹರ್ಷಿಗೆ ಒಂದು ಸಾರಿ ನಾರದ ಮಹರ್ಷಿ ಏನಾದರೂ ಆಗಲಿ ವಾಲ್ಮೀಕಿ ಮಹರ್ಷಿಗಳನ್ನು ಉದ್ಧಾರ ಮಾಡಬೇಕಂತ. ಅಷ್ಟೊತ್ತಿಗೆ ವಾಲ್ಮೀಕಿ ಮಹರ್ಷಿಗಳಿಗೆ ಮದುವೆ ಆಗಿ ಮಕ್ಕಳಾಗಿರುತ್ತೆ. ಆಮೇಲೆ ನಾರದ ಮಹರ್ಷಿ ಏನು ಮಾಡ್ತಾನೆ, ಅದೇ ದಾರಿಯಲ್ಲಿ ಬರ್ತಾನೆ. ಇವರು ಕಾಯ್ಕೊಂಡಿರ್ತಾರೆ. ಯಾರು? ವಾಲ್ಮೀಕಿ ಮಹರ್ಷಿ, ಆಮೇಲೆ ಅವ್ರ ತಂಡ. ಆಗ ಸದ್ಯಕ್ಕೆ ಅವ್ರ ಮಹರ್ಷಿಗೆ ಏನಿಲ್ಲ, ಬರೀ ವಾಲ್ಮೀಕಿ ಅಷ್ಟೇ. ವಾಲ್ಮೀಕಿ ಅಂತ ಕೂಡ ಹೆಸರು ಅವ್ರದ್ದು ಇತ್ತೋ ಇಲ್ಲ ಗೊತ್ತಿಲ್ಲ, ಬೇರೆ ಏನೋ ಇತ್ತು ಅಂತ ಇಟ್ಕೊಳ್ಳೋಣ. ಕಾಯ್ತಿರ್ತಾರೆ, ಯಾರಾದರೂ ಈ ದಾರಿಯಲ್ಲಿ ಬಂದರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರನ್ನ ಹೊಡೆದು ಬಡ್ದು ಅವ್ರ ಹತ್ರ ಕಿತ್ಕೋಬೇಕು ಅಂತ. ನಾರದ ಮಹರ್ಷಿ ಬರ್ತಾರೆ. ನಾರದ ಮಹರ್ಷಿ ಹತ್ರ ಏನು ಸಿಗುತ್ತೆ? ಬುಡಬಡಿಕೆ ಬರೀ ತಂಬೂರಿ ಒಂದೇ ಸಿಗೋದು ಅವ್ರ ಹತ್ರ, ಇನ್ನೇನು ಸಿಗಲ್ಲ. ಅಮ್ಮಮ್ಮಂದೆ ಹಂಗನ್ನುತ್ತಲ್ಲ ಅದೊಂದು, ಇನ್ನೇನೂ ಸಿಗಲ್ಲ. ಏನಾದರೂ ಸರಿ ಇವ್ರು ನೋಡ್ತಾರೆ, ಅವ್ರನ್ನ ಹಿಡ್ಕೊಳ್ತಾರೆ. ನಾರದ ಮಹರ್ಷಿನ ಹಿಡ್ಕೊಳ್ತಾರೆ. ಯಾರು? ಇವ್ರ ತಂಡ, ಟೀಮ್ ಇರುತ್ತಲ್ಲ, ವಾಲ್ಮೀಕಿ ತಂಡ, ಆ ಟೀಮ್ ಹಿಡ್ಕೊಳ್ಳುತ್ತೆ. ನೋಡ್ತಾರೆ, ಒಂದು ತಂಬೂರಿದೆ, ಕೈಯಲ್ಲೇನೋ ಒಂದಿದೆ ಚಿಟಿಕೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವ್ರ ಜುಟ್ಟೊಂದಿದೆ ನಾರದ ಮಹರ್ಷಿದು, ಸೇಮ್ ಡಿಟೋ. ಅದನ್ನ ಇಟ್ಕೊಂಡು ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಯಾಕೋ ತಲೆ ಕೆಟ್ಟೋಗುತ್ತೆ, ಏನೂ ಸಿಗಲಿಲ್ವಲ್ಲ ಇವನ ಹತ್ರ ಅಂತ. ಅವ್ರ ಹತ್ರ ಒಂದು ಜೋಲಿ ಇರುತ್ತೆ, ಅದರಲ್ಲಿ ಏನಿರುತ್ತೆ, ಅಮ್ಮ ಅಂದರೆ ರುದ್ರಾಕ್ಷಿ, ಹೂವು, ಹಣ್ಣು ಗಿಣ್ಣು ಅಷ್ಟೇ. ಆವಾಗ ಇವರು
ಏನೂ ಸಿಗಲ್ವಲ್ಲ ಅಂದ್ಬಿಟ್ಟು ತುಂಬ ಫೀಲಿಂಗ್ ಆಗುತ್ತೆ. ಯಾಕಂದರೆ ಒಂದು ಕಸ್ಟಮರ್ ಅಂತಾರಲ್ಲ ಹಂಗೆ, ಇವ್ರಿಗೊಂದು ಗಿರಾಕಿ ಸಿಕ್ಕಿದಾಗ ಏನೂ ಸಿಕ್ಕಿಲ್ಲ ಅವ್ರ ಹತ್ರ ಅಂದರೆ ಇವ್ರು ಬೇಜಾರಾಗಲ್ವಾ? ಅದರಲ್ಲಿ ಬೇರೆ ಕಾಯ್ಕೊಂಡು ಕೂತಿರ್ತಾರೆ. ದುರಾದೃಷ್ಟ ಅಂದರೆ ಅವತ್ತು ಮಾಯ ಪ್ರಕೃತಿ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆಯಿಂದ ಬೆಳಗ್ಗೆಯವರು ಏನೂ ಸಿಕ್ಕಿರಲ್ಲ, ಮನೆಯಲ್ಲೂ ಏನಿರಲ್ಲ ತಿನ್ನೋಕ್ಕೆ ಕುಡಿಯೋಕ್ಕೆ, ಆ ಥರ ಪರಿಸ್ಥಿತಿ ಇರ್ತದೆ ವಾಲ್ಮೀಕಿ ಮಹರ್ಷಿಗೆ. ಅಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಸಿಗೋದು ಅದೇ ಟೈಮ್ ಸರಿ ಅಂದ್ಬಿಟ್ಟು ನಾರದ ಮಹರ್ಷಿಗಳು ಎಂಟ್ರಿ ಆಗಿರ್ತಾರೆ. ಆಮೇಲೆ ಏನಾಗುತ್ತೆ, ನಾರದ ಮಹರ್ಷಿ ಹೇಳ್ತಾರೆ ಈ ತಂಬೂರಿ ಬೇಡವಾ ಅಂತ. ಅವ್ರಿಗೆ ಇದನ್ನು ಯಾರಿಗೆ ಮಾರೋದು ನೋಡ್ತಾರೆ, ಇರಲಿ ಅಂತ ಅವ್ರು ಎತ್ತಾಕೊಳ್ತಾರೆ. ತಂಬೂರಿ ಏನು ಬಿಡಲ್ಲ, ಅವ್ರು ಎತ್ತಾಕೊಳ್ತಾರೆ. ಏನೋ ಒಂದು ಸಿಗುತ್ತೆ, ಆ ಚಿಟಿಕೆ ಇರುತ್ತಲ್ಲ ಅದನ್ನು ಎತ್ತಾಕೊಳ್ತಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ, ಮಾರ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಏನೋ ಮಾರ್ಬಿಡೋಣ ಅಂತ ವಾಲ್ಮೀಕಿ ಮಹರ್ಷಿ ಪ್ಲ್ಯಾನ್ ಮಾಡ್ತಾರೆ. ಮಾರ್ಬಿಡೋಣ, ಮಾರಿದ್ರೆ ಏನೋ ದುಡ್ಡು ಬರುತ್ತಂತ. ಆಮೇಲೆ ಸರಿ ಅವರು ಮಾರೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನಾರದ ಮಹರ್ಷಿನ ಅಲ್ಲಿಂದ ಬಿಟ್ಬಿಡ್ತಾರೆ ಅವರು. ನಾರದ ಮಹರ್ಷಿ ಅಲ್ಲಿ ಹೋಗೋ ಥರ ಹೊರಟೋಗ್ತಾನೆ. ಇವ್ರೇನು ಮಾಡ್ತಾರೆ, ಅದನ್ನು ತಗೊಂಡು ಮಾರಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ ಇವರು. ಆದರೆ ಅದನ್ನು ಯಾರೂ ತಗೊಳ್ಳಲ್ಲ. ಯಾರು ಏನು ಮಾಡ್ತಾರೆ, ಯಾರೂ ತಗೊಳ್ಳಲ್ಲ. ಫೈನಲಾಗಿ ಎಲ್ಲೋ ಒಂದು ಕಡೆ ಮೂಲೆಗೆ ಬಿಸಾಕ್ತಾರೆ ಅದನ್ನು. ಮತ್ತೆ ನಾರದ ಮಹರ್ಷಿ 2 ಡೇಸ್ ಬಿಟ್ಟು ಬರ್ತಾನೆ, 1-2 ದಿನ ಬಿಟ್ಟು. ಅಲ್ಲಿವರೆಗೂ ಅವ್ರಿಗೆ ಯಾರೂ ಒಬ್ಬರು ಸಿಕ್ಕಿರಲ್ಲ ಆ ರೋಡಲ್ಲಿ. ಬರೀ ತಂಬೂರಿ ಇಟ್ಕೊಂಡು ಕೂತಿರ್ತಾರೆ, ಅವಾಗವಾಗ ಬಾರಿಸ್ಕೊಂಡು, ಏನಾದ್ರು ಚಿಟಿಕೆ ಇರುತ್ತೆ ಬಾರಿಸ್ಕೊಂಡು ಟೈಮ್ ಪಾಸ್ಗೆ ಅವರು. ಫೈನಲಾಗಿ ನಾರದ ಮಹರ್ಷಿಗಳು 2 ದಿನ ಬಿಟ್ಟು ಬರ್ತಾರೆ. ಮತ್ತೆ ಯಾರೂ ಒಬ್ಬರು ಇಲ್ಲ, ಅವ್ರಿಗೆ ಏನು ತಿನ್ನಾಗಿರಲ್ಲ, ಬರೀ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕಬೇಕು, ಆ ಥರ ಪರಿಸ್ಥಿತಿ ಆಗಿರುತ್ತೆ. ಆವಾಗ ಮತ್ತೆ ನಾರದ ಮಹರ್ಷಿನ ಹಿಡ್ಕೊಬಿಡ್ತಾರೆ. ಮತ್ತೆ ಈ ತಂಬೂರಿ ಬೇಡ ನಮಗೆ, ಚಿಟಿಕೆನೇ ಬೇಡ, ಎತ್ಕೊಂಡೋಗಿ ಇದನ್ನು ಮಾರೋಕ್ಕಾಗ್ತಾಯಿಲ್ಲ, ಯಾರೂ ತೊಗೊಳ್ತಾ ಇಲ್ಲ, ಇದೇನು ಇದರಲ್ಲಿ ಮಹಿಮೆ ಅಂತ ಕೇಳ್ತಾರೆ ಅವರು. ಇದನ್ನು ಯಾರೂ ತೊಗೊಳ್ತಾ ಇಲ್ಲ, ಪ್ರಿಯ ಕೊಟ್ಟರು ತಗೊಳ್ಳಲ್ಲ ಅಂತಾರೆ. ಆ ಪರಿಸ್ಥಿತಿಗೆ ಇದು ಏನು ವಿಷಯ ಅಂತ ಕೇಳ್ತಾರೆ ವಾಲ್ಮೀಕಿ. ಆವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ನನ್ನ ತಂಬೂರಿನ ಯಾರು ತಗೊಳ್ಳಲ್ಲ, ನನ್ನ ಚಿಟಿಕೆನ ಯಾರು ತಗೊಳ್ಳಲ್ಲ ಅಂದರೆ ನಿನಗೆ ಗೊತ್ತಾದ್ರೆ ಮಹತ್ವ ಅಂತಾರೆ. ಏನಿದು, ಯಾರು ನೋಡಿದ್ರು ಭಯ ಬೀಳ್ತಾರೆ, ತಗೊಳ್ಳಲ್ಲ ಅಂತ ಕೇಳ್ತಾನೆ ವಾಲ್ಮೀಕಿ ಮಹರ್ಷಿ. ಆವಾಗ ನಾರದ ಮಹರ್ಷಿ ಹೇಳ್ತಾರೆ, ನೋಡಯ್ಯ, ನನ್ನ ತಂಬೂರಿಗೆ ಅಂಥ ಕೆಪಾಸಿಟಿ ಇದೆ, ನನ್ನ ಚಿಟಿಕೆಗೆ ಅಂಥ ಕೆಪಾಸಿಟಿ ಇದೆ ಅಂದರೆ ನನಗಿನ್ನೆಷ್ಟಿರುತ್ತೆ ಅರ್ಥ ಮಾಡ್ಕೊಂಡೆ ನೀನು ಅಂತಾರೆ. ಹೌದ್ರಿ, ನೀವು ಹೇಳಿ ಕರೆಕ್ಟ್ ಸ್ವಾಮಿ, ನಿಮ್ಮನ್ನು ಏನಂತ ಕರಿಬೇಕು ನಾವು ಅಂತಾರೆ. ನಿನ್ಗೇನು ಇಷ್ಟ ಬರುತ್ತೆ ಅದೇ ಕರ್ಕೊ ಅಂತಾರೆ ನಾರದ ಮಹರ್ಷಿ. ಯಾಕಂದರೆ ಅವ್ರಿಗೆ ಸಾಧುಗಳಂದರೆ ನ್ಯಾಯ ಗೊತ್ತಿರಲ್ಲ, ಭಕ್ತಿ ಅಂದರೆ ಗೊತ್ತಿರಲ್ಲ, ಯಾವ ರೀತಿ ಗೌರವ ಬೇಕೋ ಸಂಸ್ಕಾರ ಅಂದರೆ ಗೊತ್ತಿರಲ್ಲ. ಆದರೂ ಏನೋ ಒಂದು ಭಯ ಭಕ್ತಿ ಉಟ್ಕೊಬಿಟ್ಟಿದೆ ಅವ್ರಿಗೆ. ಯಾಕಂದರೆ ತಂಬೂರಿ ಮಾರೋಕ್ಕಾಗಿಲ್ಲ, ಚಿಟಿಕೆ ಮಾರೋಕ್ಕಾಗಿಲ್ಲ, ಅವ್ರದ್ದೊಂದು ಹೂವಿನ ಹಾರ ಇರ್ತದೆ ಅದನ್ನೂ ಮಾರೋಕ್ಕಾಗಿಲ್ಲ ಅಂದರೆ ಏನಿದು ಹಂಗಾರೆ, ಇದರಲ್ಲಿ ಏನು ಮಹಿಮೆ ಅಂತ ಅವ್ರು ತಿಳ್ಕೊಬೇಕಂತ ಆಸಕ್ತಿ ಹುಟ್ಟುತ್ತೆ. ಸಾಮಾನ್ಯ ಕಳ್ಳರಿಗೆ ಅದು ಆಸಕ್ತಿ ಬರುತ್ತೋ ಇಲ್ಲ ಗೊತ್ತಿಲ್ಲ, ಎಲ್ಲಿ ಬಿಸಾಕ್ಬಿಡ್ತಾರೆ, ಆ ಕಡೆ ಎಸ್ತು ಬಿಡ್ತಾರೆ ಚರಂಡಿಗೆ ಎಲ್ಲೋ ಒಂದು ಕಡೆ. ಆದರೆ ವಾಲ್ಮೀಕಿ ಹಂಗಲ್ಲ, ಸ್ವಲ್ಪ ಬುದ್ಧಿವಂತ ಜ್ಞಾನಿ, ಪೂರ್ವಜನ್ಮದ ಸಂಸ್ಕಾರದ ಫಲ ಇರುತ್ತೆ ವಾಲ್ಮೀಕಿ ಮಹರ್ಷಿಗಳಿಗೆ. ಅದಕ್ಕೆ ಸ್ವಲ್ಪ ಬ್ರೈನ್ ಓಡಿಸ್ತಾರೆ, ಏನೋ ಇದೆ ಇದರಲ್ಲಿ ತಿಳ್ಕೊಬೇಕು, ಯಾರೂ ತೊಗೊಳ್ಳಲ್ಲ, ಇದನ್ನು ನೋಡಿದ್ರೆ ಎದುರ್ಕೊಂಡು ಓಡೋಗ್ತಾರೆ ಅಂದರೆ. ಅದರಲ್ಲೂ ಇವ್ರು ಯಾವಾಗೋ ಏನೇ ಕಳ್ತನ ಮಾಡಿದ್ರು ತೊಗೊಂಡೋಗಿ ಯಾರೋ ಒಬ್ಬ ಇವನ ಹತ್ರ ರೆಗ್ಯುಲರ್ ಒಬ್ಬನ ತೊಗೊಳ್ಳೋನಿರ್ತಾರೆ, ಅವನ ಹತ್ರ ಆಗ್ತಿರ್ತಾರೆ, ಅವನೇ ತೊಗೊಳ್ಳಲ್ಲ ಅದನ್ನು. ಅದು ತಗೊಂಡ್ರೆ ಪಾಪ ಆಮೇಲೆ ಅಷ್ಟು ನಾವು ನಾಶ ಆಗ್ಬಿಡ್ತೀವಿ ಹೋಗು ಅಂತ ಕಳಿಸಿರ್ತಾರೆ. ಇವ್ರಿಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಏನು ಕೊಟ್ಟರು ಅವ್ನು ತೊಗೊಳ್ತಿದ್ದ, ಇದನ್ನ ಯಾಕೆ ತೊಗೊಳ್ತಾ ಇಲ್ಲ ಅಂತ. ಅದಕ್ಕೆ ಅದನ್ನ ಎತ್ತಾಕೊಂಡು ಇಟ್ಕೊಂಡಿರ್ತಾರೆ ಕಾಯ್ಕೊಂಡು. ಈಗ ನಾರದ ಮಹರ್ಷಿ ಮತ್ತೆ ಬರ್ತಾರೆ, ಹಿಡ್ಕೊಬಿಡ್ತಾರೆ, ಬಿಡಲ್ಲ, ಏನೇ ಆಗಲಿ ತಿಳ್ಕೊಬೇಕು ಅಂತ. ಆವಾಗ ನಾರದ ಮಹರ್ಷಿ ಹೇಳ್ತಾನೆ, ನೋಡಪ್ಪ, ನಿನ್ನ ಜೀವನದಲ್ಲಿ ನೀನು ಇಷ್ಟು ದಿನ ಕಳ್ತನ ಮಾಡಿದೆಯಲ್ಲ, ಏನೇನೋ ಕೊಲೆ ಮಾಡಿದೆಯಲ್ಲ, ಅದೆಲ್ಲ ಯಾರಿಗೋಸ್ಕರ ಮಾಡಿದೆಯಾ ಅಂತ ಕೇಳ್ತಾರೆ ನಾರದ ಮಹರ್ಷಿಗಳು. ಫಸ್ಟ್ ಅದು ತಿಳ್ಕೊ ಅಂತ ಹೇಳಿದ್ದಾರೆ, ಆಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತಾರೆ. ಸರಿ ಆಯಿತು, ನೀವು ಕೇಳಿ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ, ಹೇಳಿ, ಆದರೆ ಅದ್ರ ರಹಸ್ಯ ಮಾತ್ರ ಹೇಳ್ಕೊಡ್ಬೇಕು ನನಗೆ ಅಂತಾರೆ. ಆಯ್ತು, ನಾನು ಹೇಳ್ಕೊಡ್ತೀನಿ, ಅದ್ರ ರಹಸ್ಯ ಆಮೇಲೆ ಹೇಳ್ತೀನಿ, ಮೊದಲು ತಿಳ್ಕೊ ಅಂತಾರೆ ನಾರದ ಮಹರ್ಷಿ. ಆವಾಗ ವಾಲ್ಮೀಕಿ ಮಹರ್ಷಿ ಭಾಳ ಇಂಟ್ರೆಸ್ಟಾಗಿ ಅವ್ನ ಟೀಮೆಲ್ಲ ಇರುತ್ತಲ್ಲ ಕೂತ್ಕೊಂಡು ಕೇಳ್ತಾರೆ, ಈಗ ನೀವೆಲ್ಲ ಕೊಲೆ ಮಾಡ್ತೀರಾ, ಕಳ್ತನ ಮಾಡ್ತೀರಾ, ಏನು ಮಾಡ್ತೀರಾ ಅಂತಾರೆ. ನಾರದ ಮಹರ್ಷಿ ಒಂದು ಕ್ವಶ್ಚನ್ ಹಾಕ್ತಾರೆ. ಅವ್ರು ಹೇಳ್ತಾರೆ, ಏನು ಮಾಡ್ತೀವಿ, ತೊಗೊಂಡೋಗ್ತೀವಿ, ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ತೀವಿ ಅಂತ ಹೇಳ್ತಾರೆ. ಸರಿ, ಕಳ್ತನ ಮಾಡಿಕೊಂಡು ಕೊಲೆ ಮಾಡ್ಕೊಂಡು ಯಾಕೆ ತೊಗೋಬೇಕು ನೀವು, ದುಡಿದು ತೊಗೊಂಡೋಗಿ ಕೊಡ್ಬೋದಲ್ವ ಅಂತಾರೆ. ಅಯ್ಯೋ, ದುಡಿದ್ರೆ ನಮ್ಗೆ ಅಷ್ಟು ಸಿಗಲ್ಲ, ಭಾಳ ಕಡಿಮೆ ಸಿಗುತ್ತೆ, ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗಲ್ಲ ಅಂತ. ಅವನು ಪದೇ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಪದೇ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಂತ ಇರ್ತಾನೆ ನಾರದ ಮಹರ್ಷಿ, ಇದು ವಾಲ್ಮೀಕಿ ಮಹರ್ಷಿ. ಆದರೆ ನಾರದ ಮಹರ್ಷಿ ಏನು ಹೇಳ್ತಾರೆ, ಅಲ್ಲಪ್ಪ, ನೀನು ಪದೇ ಹೆಂಡ್ತಿಗಾಗದೆ ಮಕ್ಕಳಿಗಾಗದೆ ಸಂಸಾರ ಸಾಗಿಸ್ಬೇಕು, ನಿಭಾಯಿಸ್ಬೇಕಂತೀಯಲ್ಲ, ಅದು ಮಾಡಿದ್ರೆ ಪಾಪ ಅಂತ ನಿನ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಹೌದು, ಗೊತ್ತು ಪಾಪ ಅಂತ, ಆದರೆ ಏನು ಮಾಡೋದು, ಸಂಸಾರ ಇದೆ, ನಿಭಾಯಿಸ್ಬೇಕಿಲ್ಲ ಅಂತಾರೆ.
ಸರಿ ನೀನು ಪಾಪ ಮಾಡ್ತೀಯಪ್ಪ, ಅನುಭವಿಸೋದು ಯಾರು? ಈಗ ಇಷ್ಟೆಲ್ಲ ಪಾಪ ಮಾಡ್ಕೊಂಡು ನೀನು ಅನುಭವಿಸ್ತೀಯಲ್ಲ, ನೀನು ಹೆಂಡತಿ ಮಗಳೇನು ಅನುಭವಿಸ್ತಾರ ಅಂತ ನಾರದ ಮಹರ್ಷಿ ಕೇಳ್ತಾರೆ. ಆವಾಗ ವಾಲ್ಮೀಕಿ ಮಹರ್ಷಿ ಅದ್ಯಾಕೆ ಅನುಭವಿಸಲ್ಲ ಅವರು? ನಾನು ತಗೊಂಡೋಗಿದ್ದೆಲ್ಲ ತನ್ನ ಹಂಚ್ಕೊಳ್ಳೋದು ನೋಡಿ, ಇವ್ರು ನಮ್ಮ ಗ್ಯಾಂಗು, ಅವ್ರ ಮನೆಗಳಲ್ಲಿರೋರು, ನನ್ನ ಮನೇಲಿರೋರು ಎಲ್ಲರೂ ಹಂಚ್ಕೋಬೇಕು, ನನಗೂ ಅವಾಗ ಸ್ವಲ್ಪನೇ ಬರೋದು ಪಾಪ ಅಂತ ಹೇಳ್ತಾನೆ ವಾಲ್ಮೀಕಿ ಮಹರ್ಷಿ. ಅವಾಗ ನಾರದ ಮಹರ್ಷಿ ಹೇಳ್ತಾರೆ, ಆಯಿತು ಒಂದು ಕೆಲಸ ಮಾಡು, ಅವರೆಲ್ಲ ನೀನು ಪಾಪನ ಹಂಚ್ಕೊಳ್ತಾರ, ಸರಿ ಒಂದು ಸಾರಿ ಈಗ ಹೋಗಿ ನಿಮ್ಮ ಮನೇಲಿ, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಮನೇಲಿ ಹೋಗಿ ಕೇಳ್ಕೊಂಡು ಬಾ, ನನ್ನ ಪಾಪದಲ್ಲಿ ನೀವೆಲ್ಲ ಭಾಗಿಯಾಗ್ತೀರಾ, ನಾನು ನರಕಕ್ಕೆ ಹೋದರೆ ನೀವೆಲ್ಲ ಭಾಗಿಯಾಗ್ತೀರಾ, ನೀವು ಬರ್ತೀರಾ, ನನ್ನ ಪಾಪನ ಹಂಚ್ಕೊತೀರಾ, ನನ್ನ ಪಾಪ ಕಡಿಮೆ ಮಾಡ್ತೀರಾ ಅಂತ ಕೇಳು ಅಂತ ಹೇಳ್ತಾನೆ ನಾರದ ಮಹರ್ಷಿ. ಸರಿ ಹಂಗೆ ಹೋಗ್ಬಿಟ್ಟು ವಾಲ್ಮೀಕಿ ಮಹರ್ಷಿ ಹೋಗಿ ಮನೇಲಿ ಕೇಳ್ತಾನೆ, ಈಗ ನಾನು ಇಷ್ಟು ದಿನ ಪಾಪ ಮಾಡಿದ್ದೀನಿ, ಒಬ್ಬ ಗುರುಗಳು ಹೇಳಿದ್ದಾರೆ, ಗುರುಗಳು ಒಬ್ಬರು ಇದ್ದಾರೆ, ಅವ್ರು ಹೇಳಿದ್ದಾರೆ ನೀವೆಲ್ಲ ನನ್ನ ಪಾಪದಲ್ಲಿ ಹಂಚ್ಕೊಳ್ತೀರಿಲ್ವೋ ಅಂತ ಕೇಳ್ತಾನೆ. ಆವಾಗ ಅವರೆಲ್ಲ ಹೇಳ್ತಾರೆ, ನಿಮ್ಮ ಪಾಪ ನಾನಾಗಪ್ಪ ಹಂಚ್ಕೋಬೇಕು ಅಂತ, ಮಕ್ಕಳು ಹೆಂಡ್ತಿ ಎಲ್ಲ ಹೇಳ್ತಾರೆ, ಪಾಪ ಗೀಪ ನಾವು ಹಂಚ್ಕೊಳಕ್ಕೆ ರೆಡಿ ಇಲ್ಲ ಅಂತಾರೆ. ಆವಾಗ ನಾರದ ಮಹರ್ಷಿಗೆ ಶಾಕ್ ಆಗುತ್ತೆ, ವಾಲ್ಮೀಕಿ ಮಹರ್ಷಿಗೆ ಶಾಕ್ ಆಗುತ್ತೆ. ನಾರದ ಮಹರ್ಷಿ ಹೇಳಿದ್ದು ಕರೆಕ್ಟು, ಇವ್ರು ಪಾಪ ಹಂಚ್ಕೊತಾ ಇಲ್ಲ ಅಂದರೆ ಎಲ್ಲ ನಾನೇ ಹೊರ್ಬೇಕಾಗ ಅಂತ ಅನಿಸುತ್ತೆ, ಫೀಲಿಂಗ್ ಆಗುತ್ತೆ. ಆವಾಗ ವಾಲ್ಮೀಕಿ ಎಷ್ಟೋ ವಿಶ್ವಾಸದಿಂದ ನಂಬಿಕೆಯಿಂದ ಇಷ್ಟು ವರ್ಷಗಳ ಕಾಲ ಅವರಿಗೆ ಹೆಂಡತಿ ಮಕ್ಕಳಿಗೆ ಸಾಕಿರ್ತಾನೆ, ಎಲ್ಲರೂ ಅಣ್ಣ ತಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂಧು ಬಳಿ ಎಲ್ಲರನ್ನೂ ಸಾಕಿರ್ತಾನೆ. ಎಲ್ಲರೂ ತಾನು ದುಡ್ಕೊಂಡು ಹೋಗಿ ಹಾಕೋವಾಗ ಒಳ್ಳೆ ಬಂಗಾರದ ಒಡವೆ ದುಡ್ಡುಗಳು, ಇನ್ನೊಂದು ಮತ್ತೊಂದು ಕಾಯಿನ್ಗಳು ಎಲ್ಲ ಅವಾಗ ದುಡ್ಡು, ದವಸ ಧಾನ್ಯ ತರಕಾರಿ ಹಣ್ಣು ಹಂಪ್ಲ ಕತ್ಕೊಂಡೋಗಿ ಮನೆಗೆ ಹಾಕೋವಾಗ ಎಲ್ಲ ತಿಂತಾಯಿದ್ರು ಕುಡಿತಾಯಿದ್ರು. ಈಗ ಪಾಪಕರ್ಮದಲ್ಲಿ ಹಂಚ್ಕೊಳ್ಳಲ್ಲ ಅಂತಾರಲ್ಲ ಇವರು ಅಂತ ಫೀಲಿಂಗ್ ಆಗುತ್ತೆ ಯಾರಿಗೆ? ವಾಲ್ಮೀಕಿ ಮಹರ್ಷಿಗೆ. ವಾಲ್ಮೀಕಿ ಮಹರ್ಷಿಗೆ ತುಂಬ ಫೀಲ್ ಆಗುತ್ತೆ. ಹಾಗೆ ಅವ್ನ ಟೀಮು ಕೂಡ ಅವ್ರ ಹತ್ರ ಎಲ್ಲ ಹೋಗಿ ಅವ್ರ ಮನೆಗಳಲ್ಲಿ ಕೇಳಿರ್ತಾರೆ, ಅವ್ರು ಯಾರು ಹಂಚ್ಕೊಳಕ್ಕೆ ರೆಡಿ ಇರಲ್ಲ. ಟೋಟಲಾಗಿ ಅವ್ರ ಟೀಮಲ್ಲಿ ಬರುತ್ತೆ ನಾರದ ಮಹರ್ಷಿ ಹತ್ರ. ನಾರದ ಮಹರ್ಷಿ ಕಾಲುಗಳಿಗೆ ಬಿದ್ದುಬಿಡ್ತಾರೆ, ತಪ್ಪಾಯಿತು ಗುರುಗಳೇ, ನಾವು ಇಷ್ಟು ದಿನ ಪಾಪ ಮಾಡಿದ್ದೀವಿ, ಹೆಂಡತಿ ಮಕ್ಕಳಿಗೋಸ್ಕರ ನಾವು ಅಣ್ಣ ತಮ್ಮ ಬಂಧು ಬಳಗ ಹತ್ತಿಗೆ ಚಿಕ್ಕಪ್ಪ ಚಿಕ್ಕಮ್ಮ ತಾತಗೋಸ್ಕರ ನಾವು ಮಾಡಬಾರ್ದು ಕೊಲೆಗಳು ಮಾಡಿದ್ವಿ, ದೋಚಬಾರ್ದೆಲ್ಲ ದೋಚಿದ್ವಿ, ಯಾರು ಹೊಟ್ಟೆ ಉರಿಸಿದ್ವಿ, ತಪ್ಪಾಯಿತು ನೋಡಿ, ಯಾರೊಬ್ಬರು ನನ್ನ ಪಾಪಕರ್ಮನ ಹಂಚ್ಕೊಳ್ಳೋಕೆ ರೆಡಿ ಇಲ್ಲ, ಇವಾಗ ನಾನೇ ಎಲ್ಲ ನನ್ನ ತಲೆ ಮೇಲೆ ಹೊತ್ಕೊಳ್ಬೇಕು ಅಂಥ ಪರಿಸ್ಥಿತಿ ಬಂದಿದೆ, ನನಗೆ ಗೊತ್ತಿಲ್ಲ, ಕ್ಷಮಿಸ್ಬಿಡಿ, ಇದಕ್ಕೆ ಪಾಪ ಪರಿಹಾರಕ್ಕೆ ಏನಾದರೂ ಒಂದು ಮಾರ್ಗ ಹೇಳಿ ಅಂತ ಕೇಳ್ಕೊತಾರೆ ಇವ್ರು ಕಾಲಿಗೆ ಬಿದ್ದು. ಆವಾಗ ನಾರದ ಮಹರ್ಷಿ ಹೇಳ್ತಾರೆ, ನಾನು ನಿನಗೆ ಒಂದು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಪಠನೆ ಮಾಡು ಅಂತ. ಆವಾಗಲೇ ಹೇಳಿದ್ದು ರಾಮ್ ಮಂತ್ರನ, ರಾಮ್ 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 ಅಂತ ಶ್ರೀರಾಮಚಂದ್ರ ಪ್ರಭು ಮಂತ್ರವನ್ನು ನಾರದ ಮಹರ್ಷಿಗಳು ಉಪದೇಶ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗೆ. ಶ್ರೀರಾಮಚಂದ್ರ ಪ್ರಭು ಯಾರು ಅಂತ ಗೊತ್ತಿಲ್ಲ, ಶ್ರೀ ಮಹಾವಿಷ್ಣು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ, ಹನುಮಂತ ಅಂದರೆ ಕೂಡ ಯಾರು ಅಂತ ಗೊತ್ತಿಲ್ಲ, ಇವ್ರಿಗೆ ದೇವರುಗಳಂದ್ರೇ ಇವ್ರಿಗೆ ಜ್ಞಾನ ಇಲ್ಲ. ಆದರೆ ಅವ್ರು ಹೇಳ್ಕೊಟ್ರಲ್ಲ ರಾಮ್ ರಾಮ್ ಅಂತ, ಅದನ್ನು ಈತ ಕೂತ್ಕೊಂಡು ಧ್ಯಾನ ಮಾಡಬೇಕು. ಹಂಗಂತ ಕೂತ್ಕೊಬಿಟ್ಟು ಬೆಳಗ್ಗೆ ಸಂಜೆವರೆಗೂ ಕೂತ್ಕೊಬಿಡೋದಲ್ಲ, ಗಡ್ಡ ಬರುತ್ತಲ್ಲ ಸಿನಿಮಾನಾಗ ತೋರಿಸ್ತಾರಲ್ಲ ಆ ರೀತಿ ಅಲ್ಲ ರೀ. ಬೆಳಗ್ಗೆ ಮಾಮೂಲಿ ತಿಂಡಿ ಗಿಂಡಿ ತಿನ್ಕೊಳ್ಳೋದು, ಫ್ರೆಶ್ ಆಗೋದು, ಸ್ನಾನ ಮಾಡೋದು ಎಲ್ಲ ಇದ್ದೇ ಇರುತ್ತೆ, ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಊಟ ಮಾಡೋದು, ಮಲ್ಕೊಳ್ಳೋದು, ನಿದ್ದೆ ಮಾಡೋದು ಎಲ್ಲ ಇರುತ್ತೆ. ಆದರೆ ಹೆಚ್ಚು ಕಾಲ ತಪಸ್ಸಾದ್ಮೇಲೆ ಇರಬೇಕಷ್ಟೇ. ಅದೇ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ತೋರಿಸಲ್ಲ, ಇನ್ನು ಡೈರೆಕ್ಟ್ರ್ ಮಹಾನ್ ಭಾವಗಳು ಆ ಥರ ಅಲ್ಲ ಇಲ್ಲಿ, ಗೊತ್ತಾಯ್ತಲ್ಲ. ಆರಾಮಾಗಿ ಎಲ್ಲ ತಿಂಡಿ ಗಿಂಡಿ ಮಾಡಿಕೊಂಡು ಊಟ ಮಾಡಿ ತಿನ್ಕೊಂಡು ಓಡಾಡಿಕೊಂಡು ಎಲ್ಲ ಗೆಡ್ಡೆಗಣ್ಣು ಸಣ್ಣ ಹಂಪ್ಲ ತಿನ್ಕೊಂಡು ಆದಷ್ಟು ದೇವ್ರ ದೇವಂತಲ್ಲಿ ಹೆಚ್ಚಾಗಿರೋದು. ಆ ರೀತಿ ನಾರದ ಮಹರ್ಷಿಗಳು ಹೇಳ್ತಾರೆ. ಆಮೇಲೆ ಅವರು ತಪಸ್ಸಾಧನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ದಿನನಿತ್ಯ ಬೆಳಗ್ಗೆ ಸಂಖ್ಯಲ ಬೆಳಗ್ಗೆ ಎಲ್ಲ ರಾಮ್ 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 ಮಂತ್ರನ ಹೇಳ್ಕೊತಾ ಇರ್ತಾರೆ. ಎಲ್ಲೆಲ್ಲಿ ಫ್ರೀ ಆಗಿರೋಗಲ್ಲ. ಅದರಿಂದ ಅವ್ರಿಗೇನು ಸಿಗುತ್ತಂದರೆ ಸಾಕ್ಷಾತ್ ಶ್ರೀರಾಮ ಚರಿತ್ರೆ, ರಾಮಾಯಣ, ಶ್ರೀರಾಮ ಚರಿತ್ರೆ, ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶ ಬಂಧು ಬಳಗ ಬಂಧು ಮಿತ್ರ ಚರಿತ್ರೆ ಯಾರಿಗೆ ಲಭಿಸುತ್ತೆ? ಜ್ಞಾನ ವಾಲ್ಮೀಕಿ ಮಹರ್ಷಿಗೆ ಬರುತ್ತೆ ಆ ಜ್ಞಾನ. ಅದನ್ನೇ ಅವರು ಬರಿತಾ ಹೋಗ್ತಾರೆ. ಅವ್ರಿಗೇನು ಜ್ಞಾನ ಬರುತ್ತೆ ಅದು ಬರೀತಾರೆ. ಅದೇ ರಾಮಚರಿತ್ರೆ, ರಾಮಾಯಣ. ಅಂಥ ಮಹಾನ್ ಭಾವ ವಾಲ್ಮೀಕಿ ಮಹರ್ಷಿಗಳು. ಆಮೇಲೆ ಅವರು ಒಬ್ಬ ಒಳ್ಳೆ ಗುರುವಾಗಿ ಆಶ್ರಮ ಕಟ್ತಾರೆ. ಅನಂತರ ಸೀತಾಮಾತೆಯನ್ನು ಕಾಡಿಗೆ ಬಿಟ್ಟ ಮೇಲೆ ಲಕ್ಷ್ಮಣ ದೇವರು ರಾಮನ ಆಜ್ಞೆಯಿಂದ, ಆಮೇಲೆ ಸೀತಾಮಾತೆ ಇದೇ ವಾಲ್ಮೀಕಿ ಮಹರ್ಷಿಗಳಲ್ಲಿ ಬಂದು ಹೇಳಿದ್ದಾರೆ, ಗೊತ್ತಾಯ್ತಲ್ಲ. ಆಮೇಲೆ ಲವಕುಶರಾಗ್ತಾರೆ. ಆಮೇಲೆ ಅವ್ರಿಗೂ ಶಿಕ್ಷಣ ಕೊಡ್ತಾರೆ. ರಾಮಚರಿತ್ರನೇ ಜಗತ್ತಿಗೆ ಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು, ಮಹಾನ್ ಭಾವರು. ಕೇವಲ ಮಂತ್ರದ ಅರ್ಥ ಗೊತ್ತಿಲ್ಲ, ಆ ದೇವರು ಅಂದರೆ ಯಾರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಊರು ಪೇರು ಏನೂ ಗೊತ್ತಿಲ್ಲ. ನಾರದ ಮಹರ್ಷಿಗಳು ಹೇಳ್ಕೊಟ್ರು, ಅದನ್ನೇ ಪಠನೆ ಮಾಡ್ತಾ ಹೋದ್ರು. ಗೊತ್ತಾಯ್ತಲ್ಲನ್ರಿ. ಅದೇ ನಾವು ಇನ್ನೇನಾದರೂ ರಾಮನ ಬಗ್ಗೆ ತಿಳ್ಕೊಂಡು, ಸೀತೆ ಬಗ್ಗೆ ತಿಳ್ಕೊಂಡು, ಹನುಮಂತನ ಬಗ್ಗೆ ತಿಳ್ಕೊಂಡು, ಭರ್ತ ಶತ್ರುಘ್ನ ಶ್ರುತಕೀರ್ತಿ ಲಕ್ಷ್ಮಣ ದೇವ ಊರ್ಮಿಳಾ ದೇವಿ, ಕೌಸಲ್ಯ ಕೈಕೆ ಸುಮಿತ್ರ ದಶರಥ ಹಾಗೂ ಜನಕ ಮಹಾರಾಜ್ ಹಾಗೂ ಅವರ ಪತ್ನಿ, ಇವ್ರ ಬಗ್ಗೆಲ್ಲ ನಾವು ಏನಾದರೂ ತಿಳ್ಕೊಬಿಟ್ರೆ, ಹಾಗೆ ಶೃಂಗ ಋಷಿ ಶಾಂತಾಮಾತೆ, ಅರುಂಧತ ಮತ್ತು ವಸಿಷ್ಠ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿ, ಇವ್ರ ಬಗ್ಗೆಲ್ಲ ನಾವು ತಿಳ್ಕೊಬಿಟ್ಟಿದ್ರೆ ಅವರು
ಸೂರ್ಯವಂಶದ ಬಗ್ಗೆ ತಿಳ್ಕೊಬಿಟ್ಟಿದ್ರಿ ನಾವು. ಆವಾಗ ಮಂತ್ರ ಪಠನೆ ಮಾಡಿದ್ರೆ ಇನ್ನೆಷ್ಟು ಪವರ್ಫುಲ್ ಆಗಿರ್ತಿತ್ತು, ಯೋಚನೆ ಮಾಡಿ ನೋಡ್ರಿ. ಅದಕ್ಕೆ ರೀ, ನೀವು ಬಸ್ನಲ್ಲಿರಿ, ಟ್ರೈನಲ್ಲಿರಿ, ಕಾರಲ್ಲಿರಿ, ಆಟೋನಲ್ಲಿರಿ, ಎಲ್ಲೇ ಇರ್ರಿ, ಫ್ರೀ ಆಗಿರೋ ಟೈಮ್ನಲ್ಲಿ ಏನೋ ಒಂದು ಮಂತ್ರ ಹಿಡ್ಕೊಂಡು ಕೂತ್ಕೊಳ್ಳಿ. ಆ ಮಂತ್ರ ಖಂಡಿತ ಒಂದು ದಿನ ಫಲ ಕೊಡುತ್ತೆ, ಯಾವುದೇ ಡೌಟ್ ಇಲ್ಲ ರೀ. ಅಂಥ ವಾಲ್ಮೀಕಿ ಕೆಟ್ಟವರಾಗಿದ್ದರು, ಏನೂ ಗೊತ್ತಿಲ್ಲ ಅಂಥವ್ರಿಗೆ ಸಿದ್ಧಿ ಆಯಿತು. ಒಂದು ರಾಮಾಯಣ ಬರೋ ಸಾಮರ್ಥ್ಯ ಸಿಕ್ತು. ಇವತ್ತು ರಾಮಾಯಣನ ಹಿಂದೂ ಧರ್ಮದಲ್ಲಿ ಮಹಾಗ್ರಂಥ ಅಂತ ಪೂಜೆ ಮಾಡ್ತೀವಿ ಅಲ್ವಾ? ಅದು ಉಳ್ಕೊಂಡು ಬಂದಿದೆ, ಸನಾತನ ಧರ್ಮ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದೆ. ಅದನ್ನೆಲ್ಲರೂ ಬೆಳೆಸ್ಬೇಕು. ಎಲ್ಲರಿಗೂ ರೀ ಸಿದ್ಧಿಗಳು ಮಾಡ್ಕೊಳ್ಳೋದು, ಆ ಸಿದ್ಧಿ ಹೇಳ್ಕೊಡು, ಈ ಸಿದ್ಧಿ ಹೇಳ್ಕೊಡು, ಯಕ್ಷಿಣಿ ಹೇಳ್ಕೊಡು, ಪ್ರತ್ಯಂಗ್ರ ಹೇಳ್ಕೊಡು, ಆ ದೆವ್ವದ ಎಬ್ಬತ್ತು ಇನ್ನೊಂದು ಬೇತಾಳಂದು ಹೇಳ್ಕೊಡು ಮಂತ್ರ ಅಂತಾರೆ. ಎತ್ತಕ್ಕಾಗೆ ತಮ್ಮ ಸ್ವಾರ್ಥಕ್ಕಾಗಿ ಕೇಳೋದು ಮಂತ್ರ ಸಿದ್ಧಿ ಮಾಡ್ಕೋಬೇಕಂತ. ಮೊದಲು ಅದು ಬಿಡ್ಬೇಕ್ರಿ. ವಾಲ್ಮೀಕಿ ಮಹರ್ಷಿಗಳು ನಿಸ್ವಾರ್ಥವಾಗಿ ಆರಾಧನೆ ಮಾಡೋದು, ಅದಕ್ಕೆ ಅವ್ರಿಗೆ ಜ್ಞಾನ ಬಂತು, ರಾಮಾಯಣ ಬರೆದ್ರು. ಆದರೆ ರಾಮಾಯಣ ಇವತ್ತಿಗೂ ಇದೆ, ಅವ್ರ ಹೆಸರು ಹೇಳ್ಕೊಂಡು ಎಲ್ಲರೂ ಇವತ್ತು ಪೂಜೆ ಮಾಡ್ತಾರೆ. ಆ ಥರ ಇರಬೇಕ್ರಿ. ಎಷ್ಟೋ ಸಂಘ ಸಂಸ್ಥೆಗಳಿದೆ ವಾಲ್ಮೀಕಿದು, ಎಲ್ಲರೂ ಅವ್ರನ್ನ ಆರಾಧಿಸ್ತಾರೆ, ಅವ್ರ ಜಯಂತಿ ಮಾಡ್ತಾರೆ. ಯಾಕೆ? ಅವರೊಬ್ಬ ಒಳ್ಳೆಯ ಮಹಾನುಭಾವರು. ಅದು ಬಿಟ್ಟು ನನಗೆ ಪ್ರತ್ಯಂಗ್ರ ಸಿದ್ಧಿ ಹೇಳ್ಕೊಡು, ಯಕ್ಷಿಣಿ ಸಿದ್ಧಿ ಹೇಳ್ಕೊಡು, ಇನ್ನೊಂದು ಸಿದ್ಧಿ ಹೇಳ್ಕೊಡು, ಇನ್ನೊಂದು ಸಿದ್ಧಿ ಹೇಳ್ಕೊಡು. ಈ ಗುರುಗಳು ಬೇಗನೆ ಕಲಿಸಲ್ಲ, ಇನ್ನೂ ಲೇಟಾಗಿ ಕಲಿಸ್ತಾರೆ. ಇದು ಇಲ್ಲಿ ಕೇಳೋ ಪ್ರಶ್ನೆಗಳು ಕೆಲವರಲ್ಲಿ. ಅದು ಇಂಟ್ರೆಸ್ಟ್ ಇಲ್ಲ. ಏನೋ ಒಂದು ಮಂತ್ರದ ಬಗ್ಗೆ ಮಾತಾಡ್ತೀವಿ, ಒಂದು ಇಂಟ್ರೆಸ್ಟ್ ಇಲ್ಲ. ಕೋತಿ ಕೊಂಗ ಆಟಗಳಾಡೋದು, ಕೋತಿ ಕೊಂಗ ಆಟಗಳು, ಮಂತ್ರ ಹೇಳೋ ಗುರುಗಳು. ಆ ಕೋತಿ ಕೊಂಗನ ಥರ ಇರಬಾರ್ದು, ಹನುಮಂತನ ಥರ ಇರಬೇಕು. ಹನುಮಂತ ಯಾವ ರೀತಿ ರಾಮ ಮಂತ್ರ ಹೇಳಿ ಪಠನೆ ಮಾಡಿ ಸಿದ್ಧಿ ಮಾಡ್ಕೊಂಡ ಅಂತ ನೆಕ್ಸ್ಟ್ ಹೇಳ್ತೀನಿ. ಹನುಮಂತನ ಸಿದ್ಧಿ ಮಾಡ್ಕೋಬೇಕಾದ್ರೆ ಕೋತಿ ಕೊಂಗ ಆಟ ಬಿಟ್ಬಿಡ್ಬೇಕು, ಮಂಗನಾಟ. ಗೊತ್ತಾಯ್ತಲ್ಲ? ಆವಾಗ ಹನುಮಂತನಿಗೆ ರಾಮ ಒಲಿದ್ನಲ್ಲ, ರಾಮ ಸೇತು ಕಟ್ಟೋವಾಗ ಯಾವ ರೀತಿ ಆರ್ದ ಲಂಕಕ್ಕೆ ಅಷ್ಟಮಹಾ ಸಿದ್ಧಿಗಳು, ಅಷ್ಟಮಹಾ ಸಿದ್ಧಿಗಳು ಅದೆಲ್ಲ ಹನುಮಂತ ಹೇಗೆ ಪಡ್ಕೊಂಡು ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸದ್ಯಕ್ಕೆ ವಾಲ್ಮೀಕಿ ಮಹರ್ಷಿಗಳು ಒಂದು ರಾಮ್ ಅನ್ನೋ ಏಕಾಕ್ಷರ ಏಕ ಬೀಜಾಕ್ಷರ ಮಂತ್ರ ಇಟ್ಕೊಂಡು ಯಾವ ರೀತಿ ಅವರು ಸಿದ್ಧಿ ಮಾಡಿಕೊಂಡ್ರು, ಇವತ್ತು ಆ ಒಂದು ಜ್ಞಾನ ಪಡ್ಕೊಂಡ್ರು, ಅದನ್ನು ಜಗತ್ತಿಗೆ ಕೊಟ್ಟರು. ಇವತ್ತಿಗೂ ಅವ್ರ ಹೆಸರು ಹಚ್ಚ ಹಸಿರಾಗಿ ಉಳಿದಿದೆ ಎಲ್ಲರ ಹೃದಯ ಕಮಲದಲ್ಲಿ. ಅದು ಹಿಂದೂ ಧರ್ಮ ಸನಾತನ ಬಲ್ಲವರು ಹೃದಯದಲ್ಲಿ ಮಾತ್ರ. ಅವ್ಯಾಕಿಗಳು, ಅಜ್ಞಾನಿಗಳು, ಕುಚದ್ರು, ಕುತಂತ್ರಿಗಳು, ನೀಚ ನಿಕೃಷ್ಟರಿಗೆ ಇದು ಗೊತ್ತಿರಲ್ಲ ಅಷ್ಟೇ. ಪಾಪಿಗಳಿಗೆ ಅವ್ರು ಯಾವಾಗ ಘೋರ ನರಕಗಳಲ್ಲೇ ಇರ್ತಾರೆ. ಭೂತ ಪ್ರೇತ ಪಿಶಾಚಿಗಳ ಬೇತಾಳರಾಗಿ ಹುಟ್ಟಿರ್ತಾರೆ ನೀಚ ನಿಕೃಷ್ಟರು. ಅವ್ರ ವಿಷಯ ನಮ್ಗೆ ಬೇಡ ಬಿಡ್ರಿ. ಅವ್ರು ನೆಗೆಟಿವ್ ಕಾಮೆಂಟ್ಗಳು ಮಾಡ್ತಾರೆ ಅಯೋಗ್ಯರು. ವಾಲ್ಮೀಕಿ ಬಗ್ಗೆ ಏನೋ ಗೊತ್ತಿರಲ್ಲ ಅವ್ರಿಗೆ, ಅಂಥವ್ರ ಕಥೆ ಏನು ನಮಗೆ ಅಲ್ವಾ? ಅವ್ರು ನೀಚ ನಿಕೃಷ್ಟರು, ಪಾಪಿಗಳು, ಬೇಡ. ಅದಕ್ಕೆ ನಾವು ಯಾವಾಗಲೂ ವಾಲ್ಮೀಕಿ ಮಹರ್ಷಿಗಳಂಥ ಗುರುಗಳು ಹಾಕ್ಕೊಟ್ಟ ಮಾರ್ಗದಲ್ಲಿ ನಾವು ಹೋಗಬೇಕು. ಅವ್ರ ಚರಿತ್ರೆನ ಆದರ್ಶವಾಗಿ ಇಟ್ಕೋಬೇಕು. ಅವ್ರ ಫೋಟೋ ಮನೇಲಿ ಇಟ್ಕೋಬೇಕು. ನಾವು ಧ್ಯಾನ ಮಾಡಬೇಕು. ಅವಾಗೇ ನಮಗೆಲ್ಲ ಮಂತ್ರಗಳು ಒಳ್ಳೆಯದು. ಕೇವಲ ವಾಲ್ಮೀಕಿ ಜಯಂತಿ ದಿನ ಅಂತ ಸಂಘ ಸಂಸ್ಥೆಗಳೊಂದು ಬ್ಯಾನರ್ ಹಾಕಿ ಫೋಟೋ ಹಾಕಿ ಮಾಡ್ತಾರೆ. ಅವತ್ತೊಂದಿನ ಹಾಕಿದರೆ ಸಾಕಾಗಲ್ರಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಹೃದಯದಲ್ಲಿ ಇಟ್ಕೋಬೇಕು. ನೀವು ಆರಾಧಿಸ್ತೀರಾ, ಕಷ್ಟಪಡ್ತೀರಾ, ಜಯಂತಿ ಮಾಡ್ತೀರಾ, ಸಂತೋಷ, ಇಲ್ಲಿ ಇಟ್ಕೋಬೇಕು. ಇನ್ನೂ ಹೆಚ್ಚಾಗಿ ಪ್ರಚಾರಕ್ಕೆ ತರಬೇಕು ಅವ್ರ ಚರಿತ್ರೆನ. ಅವತ್ತು ಬರೀ ಮೈಕ್ ಹಾಕಿ DJ ಸೌಂಡ್ಗಳು ಇಟ್ಕೊಂಡು ಕುಣಿಯೋದಲ್ಲ, ಅವರ ಚರಿತ್ರೆಯನ್ನು ಜಗತ್ತಿಗೆ ಕೊಡಬೇಕು. ಅವರೆಷ್ಟು ಕಷ್ಟಪಟ್ಟರು ಅಲ್ಲಿ. ಬರೀ ಏನೋ ಕೂತ್ಕೊಬಿಟ್ಟು ಅರ್ಧ ಗಂಟೆಗೆ ಬಂದ್ಬಿಟ್ಟಿಲ್ಲ ಅವರು. ಎಷ್ಟೋ ವರ್ಷಗಳು ರಾಮ ಮಂತ್ರನ ಇಟ್ಕೊಂಡವರು. ಚಳಿ ಗಾಳಿ, ಮಳೆ ಗಾಳಿ, ಊಟ ಇಲ್ಲದೆ, ಇನ್ನೊಂದು ಇಲ್ಲದೆ, ಕ್ರೂರ ಮೃಗಗಳ ಮಧ್ಯೆ ಅದೆಷ್ಟು ಕಷ್ಟಪಟ್ಟಿರ್ತಾರೆ ಅವಾಗ. ಯೋಚನೆ ನೋಡ್ರಿ, ಅವ್ರು ಸಾಧನೆ ಮಾಡ್ಬೇಕಾದ್ರೆ ಎಷ್ಟೋ ವರ್ಷಗಳಾಗಿರುತ್ತೆ. ಸುಮ್ಮನೆ ಆಟೋಮೆಟಿಕ್ಕಾಗಿ ನಾನು ಕತೆ ಹೇಳ್ದಷ್ಟು ಟೈಮಲ್ಲಿ ಮುಗ್ದಿರಲ್ಲ ಅದು. ನೀವು ಸಿನಿಮಾ ನೋಡಿದಷ್ಟು ಟೈಮಲ್ಲಿ ಮುಗ್ದಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿನ ಪರಿಸ್ಥಿತಿನೇ ಬೇರೆ ಇರ್ತದೆ. ಆ ಕಷ್ಟಗಳು ಒಬ್ಬ ಏಕಾಂಗಿಯಾಗಿ ಅನುಭವಿಸಿದಾಗ, ಯಾರು ನೀರು ಇರೋದಿಲ್ಲ, ಕರೆಂಟ್ ಇರೋದಿಲ್ಲ, ಯಾವುದೇ ಇರೋಲ್ಲ, ಅಂಥ ಸಂದರ್ಭಗಳು ಇರ್ತದೆ. ಮಳೆ ಗಾಳಿ ಬರ್ತಾ ಇರುತ್ತೆ, ತಿನ್ನೋಕ್ಕೂ ಗತಿ ಇರೋಲ್ಲ. ಋಷಿಮುನಿಗಳ ಕಷ್ಟ ಏನಂತ ಇನ್ನೊಬ್ಬ ಯೋಗಿಗೆ ಗೊತ್ತಾಗ್ತದೆ, ಬೇರೆ ಯಾರಿಗೂ ಅರ್ಥ ಆಗಲ್ರಿ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ನಾನು ನೋಡ್ರಿ, ಸಿಟಿ ಜೀವನ ಹೆಂಗಿದೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ, ಆದರೂ ಸ್ವಲ್ಪ ನೋಡಿದ್ದೀನಿ. ಆದರೆ ಕಷ್ಟದ ಜೀವನ ಹೆಂಗಿದೆ ಅಂತ ನನಗೆ ಆದಷ್ಟು ಗೊತ್ತಿದೆ. ಗೊತ್ತಾಯ್ತಾ? ಅದಕ್ಕೆ ಕಲೀರಿ. ಯಾವ ರೀತಿ ಕಲಿಬೇಕಂದ್ರೆ, ಕೇವಲ ಯಾವುದೋ ಒಂದು ಯಕ್ಷಿಣಿ ಮಂತ್ರ, ಯಾವುದೋ ಒಂದು ಪ್ರತ್ಯಂಗ್ರ ಮಂತ್ರ, ಯಾವುದೋ ಮ್ಯಾಜಿಕ್ ಮಾಡೋ ಮಂತ್ರಗಳಲ್ಲ, ಭೂತ ಪ್ರೇತ ಪಿಶಾಚಿಗಳ ಮಂತ್ರ ಅಲ್ಲ. ಅವನ್ನ ಬಿಟ್ಬೇಡಿ ಫಸ್ಟ್. ಅದರಿಂದ ನೀವು ಖಂಡಿತ ಉದ್ಧಾರ ಆಗಲ್ಲ. ಏನಿದ್ರೂ ಸಾತ್ವಿಕ ಒಳ್ಳೆ ಮಾರ್ಗದಲ್ಲಿ ಹೋಗ್ತಕ್ಕಂಥ ಗುರುಗಳ ಬಗ್ಗೆ ಭಯಭಕ್ತಿ ಇಟ್ಕೊಂಡು ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ಅವ್ರು ಏನು ಬೀಜಾಕ್ಷರ ಮಂತ್ರಗಳು ಕೊಟ್ಟಿದ್ದಾರೆ ಅದನ್ನು ಪಠನೆ ಮಾಡಿ, ಆವಾಗ ಉದ್ಧಾರ ಆಗ್ತೀರ. ಅದಕ್ಕೊಂದು ಎಕ್ಸಾಂಪಲ್ ವಾಲ್ಮೀಕಿ ಮಹರ್ಷಿ. ನೆಕ್ಸ್ಟ್ ಹನುಮಂತ ದೇವ್ರದ ಬಗ್ಗೆ ನಾನು ಮಾಡ್ತೀನಿ ಪಾರ್ಟ್ 2. ಇದು ಪಾರ್ಟ್ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಪಾರ್ಟ್ 2ನ ತಪ್ಪದೇ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಶ್ರೀರಾಮ ರಕ್ಷಾ
ಅವರ ಏನು ಟೀಮು ಇದೆ ಅವರೆಲ್ಲರ ಆಶೀರ್ವಾದ ಗುರು ದೈವ ಮಾತಾಪಿತಾ ಪೂರ್ವಶಕ್ತಿ ಅವರೆಲ್ಲರ ಆಶೀರ್ವಾದ ನಿಮಗಿರಲಿ ಅಂತ ನಾನು ಬಯಸ್ತಾ ನಿಮಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಲಭಿಸಲಿ ಅಂತ ನಾನು ಬಯಸ್ತಾ ನಿಮ್ಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮರಿಬೇಡಿ. ನೀವು ಲೈಕ್ ಮಾಡೋದು ನನಗೆ ಪ್ರೋತ್ಸಾಹ, ಅದು ಎನರ್ಜಿ, ನನಗೆ ಶಕ್ತಿ, ಸ್ಫೂರ್ತಿ. ಮುಂದಿನ ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಮಂತ್ರ ತಂತ್ರ ಯಂತ್ರ ವಿದ್ಯೆಗಳದ್ದು ಎಲ್ಲ ಹಾಕಿದ್ದೀನಿ ಹಿಂದೆ ವೀಡಿಯೋಗಳು ಯಕ್ಷಿಣಿದ್ದೆಲ್ಲ ಅದು ನೋಡಿಲ್ಲ ಅಂದ್ರೆ ನೋಡಿರಿ. ಹಾಗೆ ಮುಂದಿನ ವೀಡಿಯೋಗಳನ್ನ ತಪ್ಪದೆ ನೋಡಿರಿ ಇವ್ರಿಗೆ. ಓಕೆ, ನಿಮ್ಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಈಗ ಸದ್ಯಕ್ಕೆ ಮನೆ ಇದು ಬೆಂಗಳೂರಲ್ಲಿದೆ, ಓಂಕಾರೇಶ್ವರ ಟೆಂಪಲ್ ಪಕ್ಕದಲ್ಲಿದೆ, ಶ್ರೀನಿವಾಸಪುರ. ಓಂಕಾರೇಶ್ವರ ಟೆಂಪಲ್ಲು ಶ್ರೀನಿವಾಸಪುರ ಬೆಂಗಳೂರು, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನೀವು ಇಲ್ಲಿ ನೋಡಿರ್ತೀರಿ ಹಿಂದ್ಗಡೆ ಏನು ಬೇರೆ ಇದೆ, ಗುರುಗಳು ಎಲ್ಲಿದ್ದಾರೋ ಗೊತ್ತಿಲ್ಲ, ಏನೋ ಟಿ ವಿಗೆ ಕಾಣಿಸ್ತದೆ ಬುಕ್ಗಳು, ಇವತ್ತೇನೋ ಬೇರೆ ಜಾಗ ಅಂತ ಅಂದ್ಕೊಬಿಡ್ತೀರ. ಅದಕ್ಕೆ ಪ್ರಶ್ನೆಗೆ ಉತ್ತರ ಲಾಸ್ಟಲ್ಲಿ ಕೊಡೋಣ ಅಂತ ನಾನು ಕೊಡ್ತಾಯಿದ್ದೀನಿ, ಫಸ್ಟೇ ಹೇಳಲಿಲ್ಲ. ಓಕೆ ಅವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಫಾಲೋ ಮಾಡಿ, ಎಲ್ಲ ಮಂತ್ರಗಳ ಅರ್ಥ ತಿಳ್ಕೊಳ್ಳಿ. ಬೀಜಾಕ್ಷರ ಮಂತ್ರಗಳು, ಸ್ವರಗಳು ಎಲ್ಲ ಇರ್ತದೆ. ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಿ. ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಒಳ್ಳೆಯ ಶಿಕ್ಷಣ ಕೊಡ್ತೀವಿ ಆಧ್ಯಾತ್ಮವಾಗಿ. ಇದರಿಂದ ನೀವು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಲ್ಲ ಗುರಿ, ಧರ್ಮ ಸೇವೆ ಮಾಡೋದು. ನಿಮ್ಮ ಹೆಸರು ಹಚ್ಚ ಹಸಿರಾಗಿ ಉಳಿಬೇಕು. ಆ ಥರ ನೀವು ಒಂದು ಹೆಸರನ್ನ ಇಲ್ಲೇ ಇಟ್ಕೋಬೇಕು. ನಮ್ಮದು ಜಿಲ್ಲೆಗೂ ಟ್ರಸ್ಟ್ಗಳಾಗ್ತಾಯಿದೆ. ಈಗ ಸದ್ಯಕ್ಕೆ ಚಿತ್ರದುರ್ಗ ಫಸ್ಟ್ ಆಗ್ತಾಯಿದೆ, ನೆಕ್ಸ್ಟ್ ಇಲ್ಲಿ ಬೆಂಗಳೂರು ಆಗುತ್ತೆ. ನಮ್ಮದೆಲ್ಲ ಏನೇನು ಆಕ್ಟಿವಿಟೀಸ್ ಇರುತ್ತೆ ಅಂತ ನೋಟಿಸ್ಗೆ ಹಾಕ್ತೀವಿ. ನಮ್ಮಲ್ಲಿ ಗೋಶಾಲೆ ಇರುತ್ತೆ, ಅನಾಥಾಶ್ರಮಗಳಿರುತ್ತೆ, ಹಾಗೆ ವೃದ್ಧಾಶ್ರಮ ಇರುತ್ತೆ, ಹಾಸ್ಪಿಟಲ್ ಇರುತ್ತೆ, ಹಾಗೆ ಹಳೆ ದೇವಸ್ಥಾನಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇರುತ್ತೆ, ಹಾಗೆ ಧರ್ಮ ಪ್ರಚಾರ ಇರುತ್ತೆ. ದಯವಿಟ್ಟು ದಾನ ಧರ್ಮ ಮಾಡಬೇಕು, ದಕ್ಷಿಣೆ ಆಗಬೇಕಂದ್ರೆ ದಯವಿಟ್ಟು ನನ್ನ ನಂಬರ್ ತೊಗೊಳ್ಳಿ, ಅಥವಾ ಟ್ರಸ್ಟದ ನಂಬರ್ ಕೊಡ್ತೀವಿ. ನಿಮ್ಮ ಕೈಲಾದ ಮಟ್ಟಿಗೆ ನೀವು ₹1 ಹಾಕಿ, ₹100 ಹಾಕಿ, ₹1000 ಹಾಕಿ, ₹1,00,000 ಹಾಕಿ ಕೊಟ್ಟಿರ್ಬೇಕು, ಅದು ನಿಮ್ಮ ಇಷ್ಟ. ನಿಮ್ಗೇನು ಶಕ್ತಿ ಇದೆ ಅದು ಟ್ರಸ್ಟಿಗೆ ಹೆಲ್ಪ್ ಮಾಡಿ. ಅದರಿಂದ ನೀವು ಧರ್ಮ ಕಾರ್ಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಭಾಗಿಯಾದಂಗೆ ಆಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ನೀವು ಆನ್ಲೈನ್ ಕ್ಲಾಸ್ ಸೇರ್ಕೊಳ್ದಿದ್ರು ಪರವಾಗಿಲ್ಲ, ಅಲ್ಲಿ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ದಕ್ಷಿಣೆ ಹಾಕ್ತೀರ ಗುರುಗಳಿಗೆ, ದೇವಸ್ಥಾನಗಳಿಗೆ, ಸಂತೋಷ ಹಾಕಿ. ಆದರೆ ಇಲ್ಲಿ ಕೂಡ ನಮ್ಮ ಟ್ರಸ್ಟಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ನಿಮ್ಮ ಸಹಕಾರ ಇದ್ದರೆ ಈ ಚಾನಲ್ ಇನ್ನೂ ಬೆಳೆಯುತ್ತೆ. ನಮಗೆ ಯಾವುದೇ ಈ ಚಾನಲ್ಗೆ ಬೇರೆ ಕಡೆಯಿಂದ ಈಗ ಸದ್ಯಕ್ಕೆ ಇನ್ನೂ ₹1 ಆದಾಯ ಇಲ್ಲ. ಆದರೆ ನಾವು ಈಗ ನಿಮಗೆ ಯಾಕೆ ನಾವು ಕೇಳ್ತಾ ಇದ್ದೀವಿ ಸಹಕಾರ ಅಂದರೆ, ಇಲ್ಲ ಆನ್ಲೈನ್ ಕ್ಲಾಸಲ್ಲಿ ಎಷ್ಟೋ ಜನ ₹1 ಕೂಡ ತಗೊಳ್ದೆ ಸೇರಿಸ್ಕೊಂಡಿದ್ವಿ, ವಿದ್ಯಾರ್ಥಿಗಳಿಗೆ ಕೆಲವರಿಗೆ. ಅಂಥವರು ಇದ್ದಾರೆ, ಕೊಟ್ಟಿರೋರು ಸ್ವಲ್ಪ ಇದ್ದಾರೆ. ಹಂಗಂತ ಯಾರಿಗೂ ಕಂಡೀಷನಾಗಿ ತಿಂಗಳು ಫೀಸ್ ಇಲ್ಲ. ಹಾಗಿರೋವಾಗ ಧರ್ಮಸೇವೆ ಮಾಡ್ಬೇಕಂತ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಆಸಕ್ತಿ ಇರುತ್ತೆ. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕಂತ ಗೊತ್ತಿರಲ್ಲ. ಎಲ್ಲಿ ಡೊನೇಷನ್ ಆಗಬೇಕು, ಯಾರಿಗೆ ಕೊಡಬೇಕಂತ ನಿಮಗೂ ಅನ್ನಿಸ್ತಾ ಇರುತ್ತೆ. ದಯವಿಟ್ಟು ನಮ್ಮ ಸಂಸ್ಥೆಗೆ ಮಾಡಿ. ನಾನು ಅರ್ಥ ಆಗಿಲ್ಲ ಅಂದರೆ ನನ್ನ ವೀಡಿಯೋಗಳು ನೋಡಿ, ನನ್ನ ಬಗ್ಗೆ ಅರ್ಥ ಆಗುತ್ತೆ, ನಮ್ಮ ಬಗ್ಗೆ ಅರ್ಥ ಆಗುತ್ತೆ. ಓಕೆನಾ? ನಮ್ಮ ಆಕ್ಟಿವಿಟೀಸ್ ಎಲ್ಲ ನಮ್ಮ ವೀಡಿಯೋಗಳಲ್ಲಿರುತ್ತೆ, ನಾವೇನೇನು ಎಲ್ಲೆಲ್ಲಿ ಧರ್ಮ ಕಾರ್ಯ ಮಾಡ್ತಾಯಿದ್ದೀವಿ ಅಂತ. ಗೊತ್ತಾಯ್ತಲ್ಲ? ನಿಮ್ಮ ಸಹಕಾರ ಸದಾ ಈ ಚಾನಲ್ಗಿರಲಿ, ಧರ್ಮ ಸೇವೆಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತ, ಆ ಭಗವಂತ ಭಗವತಿ ಆದಿಶಕ್ತಿ ಪರಾಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ ಅಂತ ನಾನು ಬಯಸ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವರೇ ಎಲ್ಲರಿಗೂ ಒಳ್ಳೆಯದಾಗಲಿ.